ಲ್ಯಾಂಡ್ ಕೋಡಿ ಅದ ಹಂಗಲ್ಲ ಇಲ್ಲಿ ನಾ ಜಾಡಸ್ತಾನೆ ಕೇಳ ನಿಂದಿರೋದು ಒಂದು ಚೋಟು ಅದಕ್ಕಾಗಿ ತ್ರಾಸ ಎಟ್ಟು ಮಾಮ ನಿಂದಿರೋದು ಒಂದು ಚೋಟು ಅದಕ್ಕಾಗಿ ಪಡ್ಕೋತಿ ಎಟ್ಟು ನೀ ಹೂ ಅಂದ್ರೆ ಏ ಮಾವ ಹೋಗೋಣ ಬಿಜಾಪುರ ಲಾಡ್ಜ ನೀ ಹೂ ಅಂದ್ರೆ ಏ ಮಾವ ಹೋಗೋಣ ಬಿಜಾಪುರ ಲಾಡ್ಜ ನೋಡಿರೋದು ಒಂದು ಚೋಟ ಅದಕ್ಕೆ ತ್ರಾಸ ಎಟ್ಟ ನೋಡಿರೋದು ಒಂದು ಚೋಟ ಅದಕ್ಕೆ ತ್ರಾಸ ಎಟ್ಟ ಒಂದೊತ್ತಿ ಹೋತಲ್ಲ ಮಾವ ನಟಾನ ಪಟ್ಟ ಒಂದೊತ್ತಿ ಹೋತಲ್ಲ ಮಾವ ನಟಾನ ಪಟ್ಟ ತಡಿ ಆಗ ಹೇಳಿನ ದೋಸ್ತ ಶಿರೋಳ ನೀರು ಬಾಳ ಬಿರ್ಸದಾವ್ ಆ ನೀರಿನ ಸವಾಲ ತಂಟೆಗೆ ನೀ ಬರ್ಬೇಕಂದಿ ನಿಂದ ಬಾಳ ಗಟ್ಟಿರ್ಬೇಕು ಮನಸ್ಸು ಯಾವ ಶಬಸ್ ವಾವ್ ವಂಡರ್ಫುಲ್ ಬ್ಯೂಟಿಫುಲ್ ಯಾವಸ್ ನಿನ್ನ ಅವರ ಮನೆ ಹೇಕೇನಿ ಸಾಯ್ತಾಳ ಮತ್ ಸುಮಿರ್ ನನ್ನ ಅವರಿ ನಡೂರಾಗ ಹೊಯ್ಕೊಂಡಿ ತರ್ತೀನಿ ಬಿಡುದಿಲ್ಲ ಬಿಟ್ಟರ ಜಾತಿ ನಡುವೂರಾಗ ಕಡದರ ಕಡಲಿ ತರತನೆ ಬಿಡುದಿಲ್ಲ ಬಿಟ್ಟರ ಜಾತಿಯ ಮಗನಲ್ಲ ನಾ ತುಳಿದಂಗ ಹಗರಲ್ಲ ನಿಮ್ಮ ಪಾದನಲ್ಲ ಯಾರ ಅಂಜಿಕೆ ನನಗಿಲ್ಲ ಕೈ ಬಡಿ ಕರೆತೀನಿ ತಡಿ ಬಾರ ನನ್ನ ಹಿಂದಿಂದ ಗೆಳತಿ ನೋಡು ನಮೂದಿನ ಇಲ್ಲ ಏನ ಆಗತೈತಿ ಆಗಲಿ ಗೆಳತಿ ನಿನ್ನ ಸಂಬಂಧ ಇದ ಕುಳಿಗೆ ಅಡಿಗೆ ಹಾಡ್ ಬರಂಗಿಲ್ಲ ಅದೇನೋ ಒಂದ್ ಎಬ್ಬಸ್ ಕೊಡ್ತೈತಿ ನೀ ಏನೋ ಒಂದ್ ಹಾಡ್ತೀನಿ ರೊಟ್ಟಿ ಅಲ್ಲ ಎಲ್ಲ ಮಾಡ್ತೀನಿ ಎಬ್ಬಸ್ಲೆ ನೀನ ಬಾ ತಿನ್ನ ಸ್ಟೇಜ್ ಮೇಲೆ ನೀನ ಬಾ ಎದ್ದ ಹಂಗ ಗೋಣ್ ಹಾಕಕ್ ರಾತ್ರಿ ಬರ್ತಾನ ಮಾಡೇ ಮಾಡೋದು ನಾಟಕ ಮಾಮ ಇದನ್ನ ಎಬ್ಬಸ್ಲೆ ನೀ ಆಡಕ ಬರವಲ್ಲಿ ನಮ್ಮ ಹಳಿಯ ಮೆಟ್ಟಿಗೆ once more ಬರೀ ಕುಂತ ನೋಡಕತಿ ಮನಿ ಮುಂದಿನ ಕಟ್ಟಿಗೆ ನೀ ಆಡಕ ಬರವಲ್ಲ ನಮ್ಮ ಹಳಿಯ ಮೆಟ್ಟಿಗೆ ಬರೀ ಕುಂತ ನೋಡಕತಿ ಮನಿ ಮುಂದಿನ ಕಟ್ಟಿಗೆ ಹೊಂಟಿದ ಕಾಲೇಜಿಗೆ ಬರವಲ್ಲಿ ಮನಿ ಕಡೆಗೆ ಹೊಂಟಿದ ಕಾಲೇಜಿಗೆ ಬರವಲ್ಲಿ ಮನಿ ಕಡೆಗೆ ಮಾವ ಬರವಲ್ಲಿ ಮನಿ ಕಡೆಗೆ ನಮ್ಮ ಸಣ್ಣನ ಗೋಡ್ಯಾಗ ಈ ಚಂದನ ಬೆಳ್ಳಕ್ಕಿ ನಾ ಮನಿ ಮುಂದಾದರ ಗಣಿ ಮೇಲ ಕೂನ ಹಿಡಿಯಾಕಿ ನಿನ್ನವು ನಂದ ತಡಕ ಯಾಕೆ ಹಡ್ಕೋತಿ ಆಯ್ಕೆ ಸಿಕ್ಕತ್ತ ಗುಮ್ಮಾಕಣಂತ ಇಚ್ಚಿ ಕುಡಿ ಬಾ ಇಚ್ಚಿ ಕುಡಿ ಬಾ ಇಚ್ಚಿ ಕುಡಿ ಬಾ ಎಟ್ ಶಾನ್ಯಾನ ಬಂಗಾರ ಗಿಂಡಿ ಪೂಚ ಬೇ ಪೂಚ ಚುಪ್ಪ ಇಡ್ಬೇ ಅಲ್ಲ ಈ ಹಲ್ಕಟ ಅಕ್ ಸಾಲಿಗ ಅಲ್ಲ ನಾನು ಗಂಡನ ಮುಂದೆ ನನ್ನ ಕಣ್ಣು ಸೊನ್ನೆ ಮಾಡ್ತಾನಲ್ಲ ಅಲ್ಲ ಕಣ್ಣ ಹೊಡೆದು ಬಿಟ್ಟ ಮತ್ತ ನಾ ಯಾವ ಸಾಮಾನು ಹೇಳ್ತೀವಿ ಆ ಸಾಮಾನು ಮಾಡ್ಕೊಡ್ತೀನಿ ಅಂತ ಇವನ್ ಬಿಡದ ಬೇಡ ಇವನ್ ಹಕ್ಕಿಕತ ನೋಡ್ಬೇಕಣ ಬರ್ಲಿ ಇವನ್ ಅವನು ಎಲ್ಲದಾನ ಬಿಡ್ರು ಅಪ್ಪ ಬಿಡ್ರಿ ಹೊಡಿಬೇಡ್ರಿ ಕಲೀಲಿ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನ್ರು ಯಾಕಂದ್ರ ಮೊದಲೇ ಬಾಡಿಗೆ ಮನ್ಯಾಗ ಅದೀನಿ ನನ್ನ ಸ್ವಂತ ಮನಿ ಇತ್ತಂದ್ರ ಹೆಂಗಾರ ಇರ್ತಿತ್ತು ನಿಮ್ ಕೈ ಮುಗಿದು ಕೇಳ್ಕೊತೀನ್ರು ನನಗ್ ಮಾತ್ರ ಹೊಡಿಬೇಡ್ರಿ ಆ ಸುಚಾಪಗೆ ಸುಮ್ಕೊಡ್ರಿ ಅಲ್ಲ ಇವ್ನವ್ನು ಇದ್ಯಾಕೆ ಹಿಂಗ್ ಓದ್ರಕೋದು ಬರಕತ್ತತಿ ಏನಾಗೈತಿ ಯಾರಿಗ ಗೊತ್ತು ಅಯ್ಯೋ ಯಪ್ಪ ಹೊಡಿಬೇಡ್ರು ಅಲ್ಲ ಜೀವನದಾಗ ಏನೇನೋ ದೊಡ್ಡ ದೊಡ್ಡ ಆಸೆ ಇಟ್ಕೊಂಡ್ ಕೂತೀನಿ ನನಗ್ ಮಾತ್ರ ಹೊಡಿಬೇಡ್ರಿ ಬೇಕಂದ್ರಿಕಿ ಹೊಡ್ರಿ ಠೀಕ್ ನೋಡು
ಸಿಕ್ಕದ ಚಾನ್ಸ್ ಗಜ್ಜಿರೋದು ಬಿಡದು. ಯಾರು ಸಕ್ಕುನಾ? ಏ ಸಕ್ಕು, ಬೇಗನೆ ಹೇಳ್ಬಿಡ ಯಾ ಜಾಗಕ್ಕೆ ಬರ್ಬೇಕಂತ. ಏನ್ UKG ಲಾಜಿಗೆ ಬರ್ಲೋ ಏನ್ ಇಂಟರ್ನ್ಯಾಷನಲ್ ಅಮ್ಮಾರ್ ಹೋಟೆಲ್ಗೆ ಬರ್ಲೋ? ಯಾಕಂದ್ರ ಇವತ್ತು ಊರಾಗ ಕಲ್ಲು ಬೀಳಾಕತ್ತಾವ. ನಮ್ ಎದಿ ಹೊಡೆದು ಮೊಸರು ಗಡಿಗೆ ಆಗೈತಿ. ಪಟ್ನೆ ಹೇಳ್ಬಿಡ. ಹೋಗೋ ಇವನು ಅಲ್ಲ ಊರಾಗ ಕಲ್ಲಿ ಬೀಳಾಕತ್ತಾವ. ಲೇ ನಿನ್ನ ಒಂದ ಕಡೆ ನಿಂದ್ರಕ್ ಬರೋದನ? ಅಲ್ಲ ಏನ್ ಹೇಳ್ಬೇಕತಿ? ಗಡ 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 ಹೇಳ್ಬಿಡ. ಹೊತ್ತು ಹೊಂಡದ್ರಾಗ ಊರಾಗ ಜಾತ್ರೆ ಐತಿ ಅಂತದ್ರಾಗ ಇವ್ರಲ್ಲ ಕಲ್ಲಿಲೆ ಹೊಡ್ಲಿಗತ್ತಾರ. ಹಾಳಾದವ್ರು ನಮ್ಮಂತ ಬಡವ್ರ ಮ್ಯಾಗೆ ಇರ್ತಾವೇನು ಅಂತೀನಿ. ಅಂದ್ರಾಗ ನಿನ್ನ ದಾರಿ ಕೈಕೋ ಅಂತ ಕಟ್ಟಿ ಮ್ಯಾಲ ಕೂತಿದ್ ನೋಡು. ಎಲ್ಲಿಂದ ಬಿತ್ತೋ ಕಲ್ಲ ರಪ್ಪ ಅಂತೇಳಿ ಹಂಚಿಗೆ ಬಿತ್ ನೋಡ. ಸತ್ನೋ ಯಪ್ಪ ಅಂತೇಳಿ ಎದ್ದು ಬಿದ್ದು ಹೊಡ್ಕೊಂತ ಇಲ್ಲಿಗೆ ಬಂದಿ ನೋಡ. ಯಾಕಲ್ಲ ಮುಳು ಸುಚ್ಚಾಗ್ತಾವನ? ನಿಂದ್ರ ಸುಮ್ಮನೆ ಮಗನೇ. ಜಾಲಿ ಮುಳ್ಳ ನಗ್ಗಿನ ಮುಳ್ಳ ಒಟ್ಟು ನೀವು ಇಲ್ಲಿ. ಅದಕ್ಕ ಬಾಳ ತ್ರಾಸ ಮಾಡಕತ್ತಾವ. ಅದಕ್ಕ ಹಚ್ಕೊಂಡ್ ಮಿಚ್ಕೊಂಡ್ ಮಾತಾಡತಿಲ್ಲ. ಅಲ್ಲ ಯಾಕ ನೀ ಯಾಕ ನನ್ನ ದಾರಿ ಕಾಯಕತ್ತಿದ್ದಿ ಅಂತ? ಅದಕ್ಕ ಅಂತಾರ ನೋಡ್ರಿ ಹೆಂಗಸರ್ ಬುದ್ಧಿ ಮೊಳಕಾಲ್ ಕೆಳಗ ಅಂತ. ಅಲ್ಲ ನೀ ಮನ್ ಹೇಳಿದಲ್ಲ ಆ ಸರ ಮಾಡಿಸ್ಕೊಂಡ್ ಬಂದಿನಿ, ಅದಕ್ಕ ನಿನ್ನ ದಾರಿ ಕಾಯಕತ್ತಿದ. ಕುಡಿ ಯಾಕ ಕಾವಾಗಿದೀಯ ಆತನ ಕುಡಿ ಒಂದ್ ಜರಿ ಚಂದ್ರನಾಗ್ತಾವ ನೋಡ್ರಿ. ಅಲ್ಲ ಏನು ನಾ ಹೇಳಿದ ನನಗ ಬಂಗಾರ ಸರ ಮಾಡ್ಕೊಂಡ್ ಬಂದ್ರೆ? ಹೌದಾ, ನೀ ಮೊನ್ನೆ ಹೇಳಿದಲ್ಲ ಆ ಸರ ಮಾಡಿಸ್ಕೊಂಡ್ ತಂದಿನಿ, ಅದಕ್ಕ ನಿನ್ನ ದಾರಿ ಕಾಯಕತ್ತಿದ. ಹಂಗ್ಯಾಕ ಸಿಟ್ಟಿಗೆ ಬರ್ತೀರಿ? ಅಲ್ಲ ಏನೋ ಖುಷಿ ಜಾಸ್ತಿ ಆದತ್ ಕೇಳಿದ್ನಪ್ಪ. ಕೈ ಸಿಟ್ಟು ಮಾಡ್ಕೊಂಡ್ರೆ ಹಂಗ? ಖುಷಿ ಇನ್ನೂ ಜಾಸ್ತಿ ಆಯ್ತೈತಿ, ಹೊಡ್ತಾ ಬೀಳ್ತೈತಿ ಅಂತ ಹೇಳಿ ನೀ ಹೇಳಿ ಸರ ಮಾಡಿಸ್ಕೊಂಡ್ ಬಂದ್ರ ನಾ ಹೇಳಿ ಸರ ಮಾಡಿಸ್ಕೊಂಡ್ ಬಂದಿರಿ ಅಂತ ಕೇಳ್ತಿಯಲ್ಲ. ಅಯ್ಯೋ ನೋವುನ ಅಲ್ಲ ಎಂತ ನಸಿ ಬಂತೀನ. ಅಲ್ಲಿ ನೀವ್ ಯಾರ ಮಾಡಿಸ್ಕೊಟ್ರೆ ನೀವು? ಹಾ ಕೈ ಹತ್ತಿದ ಕಿಸೆದಾಗ ಒಂದ್ 100 ರೂಪಾಯಿ ಏರಿ ಹಾಕ್ಯಪ್ಪಿ ಹಂಗ ಹಾಕ್ ಪಟನ ಬೈಯತ್ ಬಾ ನೋಡ್ರೆ. ಅಲ್ಲ ಎಂತ ನಸಿ ಬಂತೀನ. ಅಲ್ಲ ನಾ ಹೇಳಿದ್ ಕೂಡ್ಲಿ ಬಂಗಾರ ಸರ ಮಾಡ್ಕೊಂಡ್ಬರ್ದಾನಲ್ಲ, ನನ್ನ ಮ್ಯಾಲ ಎಷ್ಟು ನಂಬಿಕೆ ರೀ ಅಂತೀನಿ ನಾ ನಿಮಗ. ಹೊಸ ದಿವಸ ಹಂಗ ಆಗ್ತೈತಿ, ಮುಂದೈತಲ್ಲ ದಾರು ಕುಡ್ದು ಮಂಗ್ಯಾನಂಗ ಹಾಳಾದಿ ಮುದುಕರಿಗಂತೂ ನಿದ್ದೆ ಹತ್ತಂಗಿಲ್ಲ. ಏನಾರ ಆಟ ದಾರಿ ಹಿಡಿದು ಜೀವನ ಸಾಗಸ್ರಾಯ್ತು. ಸಕ್ಕು, ನೀ ಅಂದ್ರ ನಮಗ್ ಹೆಂಗ ಆಗ್ತೈತಿ ಅಂತ ಗೊತ್ತೈತೇನೋ? ನೀ ಹೇಳಿದ್ರ ಮಾಡಂಗ ಆಗ್ತೈತಿ ನೋಡು. ಸಾಮಾನ ಒಟ್ಟಿನ ಮ್ಯಾಗ ನೀ ಏನ್ ಹೇಳಿದಲ್ಲ ಮಾಡಿ ಕೊಡ ಅಂತ ಕೊಡ್ತೀನಿ ನೋಡ್ ನೀನು. ಅಯ್ಯೋ ಎಷ್ಟು ಒಳ್ಳೇದ್ರಿ ನಿಮ್ ಮನಸ್ಸ ಅಂತಿನ್ನ. ಹಂಗೇನಾರೇ ನನ್ನ ಮ್ಯಾಲ ಸಂಶಯ ಇದ್ರ ಒಮ್ಮೆ ಕೇಳಿ ಬಿಡು. ನೀ ಹೇಳಿದು ನಿನ್ನ ಮುಂದ್ ಮಾಡಿ ತಟ್ಟನೆ ತಂದು ಕೊಡ್ತೇನೆ. ಮುಚ್ಚಗ ಸಾಕು. ಅಲ್ಲ ನಿಮಗೆ ಹೆಂಡ್ರ ಮಕ್ಕಳು ಎಷ್ಟು ಮಂದ್ರಿ? ಹೆಂಡ್ರು ಮಕ್ಕಳು ಇದ್ದು ಅಂದ್ರ ಹಿಂಗ್ಯಾಕ ಆಗ್ತಿತ್ತ? ಹಾಣ್ತಿ ಒಂದ್ ಐತಿ, ಅದಕ್ಕಂತರೂ ಚಂತನ್ ಸಂಡ ಚರಿಗಿನೇ ಇರ್ತದ ಕೈಯ. ಯಾಕ್ರಿ ಹಗಲ ಮೂಲ ಜಳಕಕ್ಕೆ ಹೋಗತ್ತೇನು? ಶ್ರೀಮಂತ ವೆಂಕಟರಮಣ ಗೋವಿಂದ ಗೋವಿಂದ. ಅಲ್ಲ ಆಕಿ ನಾ ಇರತ್ತನೇನು ಭಿಕ್ಷೆ ಬೇಡಕ್ ಹಚ್ಬೇಕಂತ ಮಾಡಿದ್ವಿ ಆಕಿಗೆ ಆರಾಮಿಲ್ಲ, ಅದಕ್ಕ ಚಂತನ ಸಂಡ ಚರಿತು ಹೋತದ ಅಂತ ಹೇಳ್ದ. ಅದ್ರ ಕಾಲಾಗ ನಮಗ್ ಸಿಂಬಡಿಕೆ ಆಗಿ ಊರ್ ಬಿಟ್ಟು ಇಲ್ಲಿಗೆ ಬಂದಿ ನೋಡ. ಅಲ್ಲ ಹೆಣ್ತಿನ ಊರಾಗ ಬಿಟ್ಟು ಬಂದ್ರಿ ಅಂತ್ರಿ. ನಿಮ್ದು ಏನ್ರಿ ಗತಿ? ನಿಮ್ದು ಹೆಂಗ್ ಗತಿ ಅಂತೀನ? ನಮ್ ಗತಿ ಗಾಡಿ ಕಡೆ ಕಾಲ್ ಮಾಡಿ ಮನ್ಗೋದೇ ಗತಿ. ಅದಕ್ಕಲ್ಲ ಸಕ್ಕಿ ನಾನ್ ಹ್ಯಾಂತ ಊರಿ ಹೇಳ ಅಟತನ ಬರತನ ಸುಮ್ಮ ಒಂದ್ 2 ರೊಟ್ಟಿಯರಿ ಮಾಡಿ ಹಾಕಾಗತ್ತಿ. ನಿನಗೆ ನಂಬಿನಿ. ಅವು ಇದ್ರ ಮಾರ್ಯಾಗ ಮದ್ದರಿರಿ, ಇದ್ರ ಚಣದಾಗ ಚೋಳ ಬಿಡಲಿ ಸಣ್ಣಂಗ ನಾನು ಸನಿಕ ಬತ್ತಲ್ಲ ಬಿಡ. ಇವ್ ನಾವು ನಮಗ ಏನ್ ಆಗೋದೈತಿ? ಇದ್ರಿಗೆ ರಂಬಿಸಿ ಇದ್ರತಕ್ಕಿದ್ದ ಬೆಳ್ಳಿ ಬಂಗಾರ ಕಸಕೊಂಡ್ ಅಷ್ಟಕ್ಕೆ ನಮ್ಮ ಕೈ ತೋರಿಸಿದ್ರ ಆತ. ಹಿಂಗ್ರ ಹಿಂಗ್ರಿ? ಹೌದು ನನ್ನ ಸ್ವೀಟ್ ಹಾರ್ಟ್. ಇದ್ಯಾವ ಹೆಸರಿ? ಅಲ್ಲ ಪಾರ್ಥ, ಇಂಗ್ಲಿಷ್ ನಿನಗ ಅರ್ಥ ಆಗಿಲ್ ಕಾಣಿಸ್ತದ. ಒಟ್ಟಿನ ಮ್ಯಾಗ ಹೇಳ್ಬೇಕಂದ್ರ ನಿನ್ನ ರೂಪ, ರಂಬಿ, ಊರ್ವಶಿ, ಮೇಲಕಿ ಇವ್ರೆಲ್ಲ ನಿನ್ ಮುಂದೆ ತಗಡ್ ನೋಡ್ ತಗಡ. ಅಲ್ಲ ಬರೀ ಹೆಂಗಸೂರ ಹೆಸರು ಹೇಳ್ತಿರಲ್ಲ, ಮತ್ತ ನಾ ಎಸೆದಕ್ಕಿ ಅಲ್ಲ ನೋಣ ಹೆಂಗ್ ಹೇಳ್ಬೇಕಂತೀನಿಕಿ ಹೇಳಕ್ ನಿತ್ರ ಟೈಮ್ ಬಾಳ ಆಗ್ತೈತಿ.
ಬಾ ಮುಂದಕ್ ಬಾ ಹಾಕ್ತೀನಿ ಸರ. ರೀ ಬಿಡ್ರಿ, ಎಲ್ಲಾರ ಮಂದಿಗಿಂದ ನೋಡಿತ್ ಎಲ್ಲಾರು ನಮ್ಮ ನೋಡ್ಕೊತ ಕೂತಾವ ಮುಂದ್ ಕೂತಾವ. ನೋಡಿ ಅವ್ರೇನ್ ಮಾಡ್ತಾರ ಬಿಡ. ಆ ಏನ್ ಮಾಡ್ತಾರ ನನ್ನ ಗಂಡನ ಮುಂದೆ ಹೇಳಿದ್ರ? ಅವೇನ್ ಮಾಡ್ತಾನ, ಬಾ ಮಾಡಿ ನೀನು ಬಿಡ್ತಾನ. ಅವ ನನ್ನ ಬಿಟ್ಟಿದ್ದೀನಿ ನನ್ನ ಗತಿ. ನಿನ್ನ ಗತಿ ನಾ ನಿನ್ನ ಗತಿ, ನೀ ನನ್ನ ಗತಿ, ಇಬ್ರು ಕಲ್ತ್ ಪ್ರೀತಿ ಜೊತೆ ನಡಿ ಒಂದ್ ಒಗದ್ ಬಿಡ ಹಂಗೆ ಭಜನಾಗೈತಿ. ಏ ಬ್ಯಾಡ ಬಿಡ್ರಿ, ಇಂತ ಕಳ್ಳ ಯಾವಾರ ಐತೆ ಬಾಳ ದಿನ ನಡೆಯಂಗಿಲ್ಲ. ಒಂದಿನ ಗೊತ್ತಾಗಬೇಕು, ಹೆಂಗಾರ ಯಾಕೆ ಗೊತ್ತಾಗತೈತಿ. ನಾವ್ ಅಲ್ಲಪ್ಪ ನಾ ಹೋಗಿ. ಏ ಬಾರ ಬಾ ಬಾ, ಹಂಗೇನಾರೇ ಹಂಗೇನಾರೇ ಪ್ರಸಂಗ ದೊಡ್ಡ ಸಣ್ಣ ಚರಿಗೆ ಬಂದವ್. ಹಂಗೇನಾರೇ ಪ್ರಸಂಗ ಬಂದ್ರ ಇದ್ ಬಿದ್ದು ಬಂಗಾರ ಎಲ್ಲ ಹಾಕ್ಯಾರ. ನಮ್ ದೋಸ್ತರು ಎಲ್ಲಾ ನನ್ ಬಲಿ ಮಾಡ್ಸಕ್ ಹಾಕ್ಯಾರ ಬಂಗಾರ. ಅದೆಲ್ಲ ಗಂಟೆ ಮಾಡಿ ಕಟ್ಕೊಂಡು ಹಳ್ಳ ದಂಡಿ ಹಿಡಿದು ನಡೆ ಗೋವಾಕ್ ಹೋಗ್ಬಿಡಾನು. ಹಳ್ಳ ದಂಡಿ ಹಿಡಿದು ಗೋವಾಕ್ ಹೋಗ್ತೀವಿ ನಾವು. ಗೋವಾಕ್ ಏನ್ ಮಾಡ್ತಿ? ಅದೆಲ್ಲ ಸಣ್ಣ ಸಣ್ಣ ಚಡ್ಡಿ ಹಾಕೊಂಡಿರ್ತಾರ. ದಂಡೆಲಿಗೆ ಹೋಗೋಣ, ದಂಡೆಲಿಗೆ ದಾಂಡೇಲಿ ಹೋಗೋನು. ನೀ ಎಲ್ಲೈತಿ ಅಲ್ಲಿ ಹೋಗ ನಡೆ. ಕಪ್ರ ಚಂದ ಆಗೈತಲ್ಲ ನೋಡಕಿನ ಮೊದಲ. ಅವ್ವ ಏಸರ ಅದಾವ ಇವು. ಬಾ ನಿನ್ನ ಕಾಲಾಗ ಬಕ್ಕುಳ್ ಮಾಡ್ಸ್ಕೊಂಡ್ ಬಂದಿನಿ. ಮತ್ತ ಒಂದ್ 5-6 ಕಿಲೋ ಅದು ಎಟ್ಟು ಮುಟ್ಟಿದ್ಯಪ್ಪ ರಾಕ್ ಇದಕ್ಕ. ಮತ್ತ ಒಂದ್ ನಮ್ ಕಬ್ಬಿನ ಸೀಸನ್ ಮುಗಿಯನೆ ಮನ್ ಹಾಕ್ಯಾರ ಬಿಲ್ಲ, ಅವೇ ಮಾಡ್ಕೊಂಡ್ ಬಂದಿ ನೋಡ್. ಒಟ್ಟು ಒಂದ್ 2 ಲಕ್ಷ ಮುಟ್ತಾನೆ. ಆಗ ನಿನ್ನ ಸೋಡ್ಲಿ 5 ಲಕ್ಷ ಹತ್ತಿದೆ ಕೊಡದ. ನಾನು 100 ರೂಪಾಯಿ ಕೊಟ್ಟನು. ಚಂದ ಕಾಣತ್ತೀನಿ. ಹ್ಯಾಂಗ ಕಾಣಿಸ್ತೈತಿ ಸಖಿ? ನಿನ್ನವನ ಉದ್ರಿ ಬಿತ್ತದ. ಆದ್ರೂ ಬಂಗಾರದ ಐತಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೆಂಗಿದ್ರ ನಮಗೆ ಏನಾಗತೈತಿ? ಹೌದು 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 ಕಾಕ, ನಿನ್ನ ಮಾತು ಹೌದು ಅನ್ನಲ್ಲ. ಯಾವ ಶಾವಸ್ ನಿನ್ನ ಸುಡುವೆ ನನ್ನ ಪ್ರೀತಿಗೆ ಬಲಿಯ ಕೊಡಲಿಲ್ಲ. ನಿನ್ನ ಸುಡುವೆ ನಿನ್ನ ಬಂದು ಸೋಮ ಸಗದು ನೀ ಬರಿಗಟ್ಟಿ 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 ಹದಗಟ್ಟಿ ನನ್ನ ನಿನ್ನ ಎತ್ತೀನಿ ಒತ್ತಿ ಒಟ್ಟ ನೋಡಿದೆ ಇಲ್ಲೆಲ್ಲ ಓದಿ ಊರಾಗ ಸರಿಯಲ್ಲ ಒಟ್ಟುವಾಗ ನಮ್ಮ ಮನೆ ರೀತಿ ಮನೆ ರೀತಿ ಮನೆ ರೀತಿ ಮನೆ ರೀತಿ ಮರತಿ ಕೋಣ್ಯಾನ ಗೆಳತಿ ನಿನ್ನಗಾಗಿ ಮಾಡೀನಿ ಪ್ರೀತಿ ಗೆಳತಿ ಮರತಿ ಲಾಲ ಲಾಲ ಲಾಲ. ದೊಡ್ಡ ಬ್ಯಾರಲ್ ಬಂದವ. ಇದೇನು ಡುಬ್ನ ಕಟಾವ್ ಹಾಕಲ್ಕತ್ತೀರ? ಏನು ಒಳಪೇಚ್ ಹಾಕಲ್ಕತ್ತೀರಿ ಇಲ್ಲಿ? ಏ ಡುಬ್ನಾಕಿ ಡಾವಲ್ ನಿನಗ್ ಗೊತ್ತಾಗಲ್ಲ, ಸುಮ್ ಕುಂದ್ರಲ್ಲ ಹಂಗ. ಏ ಗಂಡಬಾಲ್ಯ, ಸುಮ್ಮನೆ ಚಿನಲ್ ಚೌಕನಾಗಿದ್ದಿ ಗಪ್ಪಾಗಿರ್ಬೇಕು. ಒಂದೇ ಇಲ್ಲಿ ಬೋಕನಾಗ ಬಂದಿ ನಿನ್ ಲದ್ದಿನಿ ಕಡುತ್ತೀನಿ ಮಗನ. ನಿಂದ ಏನ್ ತಗದ? ನೀ ಹೋತೆ ಏ ಸಾಕಿ ಹಲ್ಲ ನಾಲಿಗೆ ಮನೆಗೆ ನಡೀತೆ. ಇದು ನೋಡು ಎಷ್ಟು ನಿರ್ತದ. ಅದನ್ನ ನೀನ ತುರಿಪ ಗಂಟಲ್ದಾಗ ಗಂಟಲ್ದಾಗ ಒಳಗೆ ಇಟ್ಕೋ, ಒಳಗೆ ಒಳಗೆ ಇಟ್ಕೋತೀವಿ. ಏ ಸರ್ಕಾರ ದವಾಖಾನಂದು, ಸರ್ಕಾರ ದವಾಖಾನಂದು ದೇख ಬಾ ಕೈಸ ಬಾತೆ. ಎಲ್ಲಿ ಬಿಡ, ಅದೇನ್ ನೆಟ್ಟಗೆ ಇಲ್ಲ, ಎಲ್ಲ ಮಣದೈತಿ. ಏ ಗೋಪ್ಯ, ಏನ್ ನಡ್ಸಿದವ ಮಗನ? ಏನ್ ಏ ಗಪ್ರು ಹೊಟ್ಟೆ ಕಡ್ಲಿಕತ್ತದ, ತೂಕ ತಕ್ಕೆ ಬಲಿಕತ್ತದ. ಏ ಸಕ್ಕಿ ಇವ ಇದೇ ಹೇಳ್ತಾನ, ಬಾ ಹೋಗೋಣ. ನೀ ಹೋತೆ ಏನ್ ಹುಕ್ ಹಾಕಿ ಚಕ್ಕತ್ತೆ ಮಗನ? ಓದ್ತೀನಿ ಹೋಗೋಣ. ಏನದ ಮಗನ ನಿಂದು? ಓದ್ತೀನಿ 21 ದಿನ ನಮಾಜ್ ಮಾಡಿ ಕೂತೀನಿ ಮಗನ. ನಡೀತೆ ನನ್ನ ಮುಂದೆ ಏನ್ ನೋಡಂಗಿಲ್ಲ ಒಂದು. ಸಾಕಿ ಹಲ್ಲ ನಾಲಿಗೆ ಇಟ್ಕೊಂಡು ಮನಿ ಕಡೆ ನಡೀತೆ. ಏನ 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 ಒಬ್ಬ ಸಿಕ್ಕಿನ ಅವಾಜ್ ಮಾಡಕ್ರ ಕೆಳಗೆ ಬೀಳದ ಪಾಣ್ಣ ನೋಡು. ಬ್ರಿಡ್ಜ್ ಕಟ್ಟರ, ಬ್ರಿಡ್ಜ್ ತಳ್ಳಿ ತಳಕ್ ಮಾಡಿ ಬಿಟ್ರ ನಿನಗ. ಬ್ರಿಡ್ಜ್ ಕಟ್ಟರ ನಾವು ಡ್ಯಾಮ ಕಟ್ಟಿವಿ. ಡ್ಯಾಮ ಕೆಳಗ್ ಕೆಳಗ ಅಲ್ಲ, ನೀರ್ ಎದ್ದೆ ತೆಗದ ನಾವು. ಕುಡಿಲಿಕ್ಕೆ ನೀರಿಲ್ಲ, ಸುಮ್ಮನೆ ಬರೆದಾಳಕತ್ತೀವಿ. ಮತ್ತ ಆ ಬ್ರಿಡ್ಜ್ ಅಲ್ಲಿ ಕಟ್ಟಿರ್ಬೇಕು ನಿನಗ. ನಡಿಯಲ್ಲಿ. ಏ ಕಕ್ಕ ಗೋಳ್ಸರ ಬಳಗ ಎಲ್ಲದಪ್ಪ?
ಹೌದಾ ಈಗ ಒಂದ್ಸಲ ಹಾಕ್ರಿ. ಈಗ ಮಿರಿಗಿ ಬೆಳಗ ಕ್ಯಾರಿಗೆ ಬೆಳಗ ಈಗ ತುದಿನಿ ಬೆಳಗ ನೀನು ಎಲ್ಲಿ ಬೆಳಗ್ಗೆ ತೋತೋ ಒಟ್ಟು ಬೆಳಗ್ಗೆ ಹೋಗ್ತೇನೆ ಹೊಯ್ಕೊಲೆ ನಿನ್ನ ಬಳಗ ತಗೊಂಡ್ ಏನ್ ಮಾಡ್ತೀವಿ ನಮ್ ಹಿಂದ್ ಕೂದೋದು ನಮ್ ಬಳಗ ಅಂತ ಇದೆ ಹುಲಿಗಳು ಸೈಲೆಂಟ್ ಆಗಿದ್ರು ಸೈಲೆಂಟ್ ಕಿಲ್ಲರ್ ಅವ್ರು ಎದ್ದು ಬಂದ್ರ 32 ಹಲ್ಲು ಒಂದು ಇಲ್ಲದ ಮುದುಕಿ ಬಂದವ ನೀನು ನೋಡ್ಬೇಕ ನಮ್ಮ ಒಟ್ಟು ಏಕಬಾಲಗಳೇ ಒಟ್ಟು ಏಕಬಾಲಗಳೇ ನೀ ದೋಬಾಲ ನೀ ನಡೀತೆ ಹೋಗಲ್ಲ ಅಂದ್ರೆ ಏನು ಮಾಡಾವದಿ ಏನು ಮಾಡಾವದಿ ನಮ್ಮದೆಲ್ಲ ನಿನ್ನ ತಗದ ಬಗೆದ ನಿತ್ತು ಲಾಪ್ 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 ಭಯಕೋದ ಹೆಂಡ್ರ ಮ್ಯಾಗ ಸಾಕು ನಿನಗ ಮುಂಜಾನೆ ಎದ್ದು ನಮ್ಮ ಮಾಲಗಾರ ಭೀಮನ ನಗಡಾಗ ಆರಿ ಒಟ್ಟು ತರ್ತೀನಿ ನೀನು ಉಡಿ ತುಂಬ್ತೀನಿ ಒಟ್ಟು ನೀನು ಹೋಗೋ ಓಂ ನಮ ಶಿವಾಯ ಹೋಗ ನಾ ಒಳಗ್ ಕೂತ ಅಭ್ಯಾಸ ಮಾಡ್ಲಕತ್ತೀನಿ ಇದು ದುಬನ ಕಟಾವ್ ಹಾಕ್ಯಾರ ಅಲ್ರಿ ನಾ ರೂಪಮತಿ ಹೆಣ್ತಿನ ಯಾಕಾರ ಮಾಡ್ಕೊಂಡು ನಿಂತೀನಿ ಅವ ನಿಂಗೆ ಬರ್ತಾನ ಇಕ್ಕಿದ ಅಣ್ಣ ಅಂತಾನ ಅವನ ಫಿರೇಜ್ ಬರ್ತಾನ ಇಕ್ಕಿದು ಅಕ್ಕನ ಮಗಳು ಅಂತಾನ ಅವ ರಾಡ್ಗೆವ ಬರ್ತಾನ ನಮ್ಮ ನಾಗು ಬರ್ತಾನ ಅವ ಬೇರೆ ಅದು ಬಿಡ್ರಿ ನಮ್ಮ ಮುದುಕೆ BMTC ಬಸ್ ಬಿಟ್ಟು ಬಂದನಂತ ಗಂಡಬಾಲ್ಯ ಅವ ಅಂತ ಮತ್ತೀರಿ ಈಕಿಗೆ ಬರೇ ಗಂಡು ಬಳಗನೆ ಜಾಸ್ತಿ ಆಗೈತಿ ಇರ್ಲಿ ಅವ್ರಿಗೊಂದು ಗೊತ್ತಿಗೆ ಹಚ್ಚಿ ಈಕಿಗೊಂದು ಗೊತ್ತಿಗೆ ಹಚ್ಚಲಿಲ್ಲ ನನ್ನ ಹೆಸರು ಲಿಂಗನೇ ಅಲ್ಲ ಯಾರು ಶಂಕರ್ ಸ್ವಲ್ಪ ತಡೆ ಏಕೆ ಏನಾದರೂ ಕೆಲಸವಿತ್ತೆ? ಕೆಲಸವೆಲ್ಲಿಂದ ಬಂತು ಶಂಕರ್? ಯಾರೋ ಮಾಡಿದ ತಪ್ಪಿಗಾಗಿ ಯಾರೋ ಶಿಕ್ಷೆ ಅನುಭವಿಸಬೇಕಲ್ಲ ಅಂತ ನನಗೆ ವ್ಯಥೆಯಾಗುತ್ತಿದೆ. ವ್ಯಥೆಯಾಗುವುದಂದ್ರೆ ನಿಮಗೆ ಸೋಜಿಗಂತ ಮಾತು ಅಲ್ಲವೇ? ಮಾಡಬಾರದ ಕುತಾಂತರ ಮಾಡಿ ಮೇಲೆ ಮಸಳೆ ಕಣ್ಣೀರ ಸುಸುವುದೇ ಚೆನ್ನಾಗಿ ಅಭಿನಯ ಮಾಡ್ತಿರಲಿಲ್ಲ ಜಗನ್ನಾಥ್. ಶಂಕರ್, ಹಿಂದಿಂದೆಲ್ಲವನ್ನು ಮರೆತು ಬಿಡು. ನಿನ್ನ ಮನೆತನಕ್ಕೆ ಆದ ಅವಮಾನಕ್ಕೆ ನನ್ನ ತಂಗಿಯು ಕಾರಣಳೆಂಬ ಭಯದಿಂದ ನಿನಗೆ ಹೇಳುತ್ತಿರುವೆ. ನೋಡು ಶಂಕರ್, ನೀನು ನನ್ನ ಕಣ್ಣೆದುರಿಗೆ ಬದುಕಿದ್ದು ಸತ್ತವನ್ನಂತೆ ಆಗಿಬಿಟ್ಟಿದ್ದೀಯಾ. ಏನು ಜಗನ್ನಾಥ್, ನೀನಾಡುವ ಮಾತು ನಾನು ಬದುಕಿದು ಪ್ರಯೋಜನ ಇಲ್ಲವೇ? ಬದುಕಿದು ಸತ್ತಂತೆವೇ? ಮರ ಎದೆಗೆ ಕಳಂಕ ಹತ್ತಿದರು ನೋಡಿಕೊಂಡು ಸುಮ್ಮನೆ ಇರುವನು ನೀನು ಒಬ್ಬ ಗಂಡಸೇ. ಜಗನ್ನಾಥ್, ಬಾಯಿ ಬಿಗಿ ಹಿಡಿದು ಮಾತನಾಡು. ಸ್ವಾಭಿಮಾನಕ್ಕೆ ಗುದ್ದಟ್ಟಾದರೆ ಪ್ರಾಣಕ್ಕೆ ಆ ಹುತ್ತಿ ಯಾವುದು? ಈ ಹೇಸದ ಶಂಕರನಿಗೆ ಚುಚ್ಚಿ ಹಿಂಸೆ ಪಡಿಸಬೇಡ. ಹೇಳಬೇಕಾದನು ನೇರವಾಗಿ ಹೇಳು. ಶಂಕರ್, ಕೊಡ ಹಾಲಿನಲ್ಲಿ ಒಂದು ಹನಿ ಹುಳಿ ಬಿದ್ದರೂ ಹಾಲು ತನ್ನ ನಿಜ ಸ್ವರೂಪವನ್ನೇ ಕಳೆದುಕೊಳ್ಳುತ್ತದೆ. ಕ್ಷೀರವೆಂದು ನಂಬಿರುವ ನಿಮ್ಮ ಮನೆತನ ಮಸಣದತ್ತ ಸಾಗುತ್ತಿದೆ. ಅಂದರೆ ನೀನಾಡುವ ಮಾತಾ ಶಂಕರ್, ನಿಮ್ಮ ಮನೆತನದಲ್ಲಿ ನಡೆಯುತ್ತಿರುವ ಒಂದು ಗೊಂದಲಕ್ಕೆ ಆಸ್ತಿ ಪಾಸ್ತಿಯ ಜಗಳಕ್ಕಾಗಿ ಅಲ್ಲ, ಕಾಮದ ತೀಷ್ಣೆಯಿಂದ ನಡೆಯುತ್ತಿರುವ ಒಂದು ತುಣುಕಷ್ಟೇ. ಜಗನ್ನಾಥ್, ಹೊಲಸು ತಿನ್ನೋ ಪ್ರಾಣಿ ಬಾಯಿಯಿಂದ ದುರ್ನಾಥ ಹೊರಟಿರಬಹುದೇ ವಿನ ಕಸ್ತೂರಿಯ ಸುವಾಸನೆ ಕಾಮೋಜ್ವಾಲೆಯ ಕಂಡ ಹೆಗಡೆಯ ಶೀಲವನ್ನು ಬುಡ ಸಮೇತ ಕಿತ್ತಾಕ್ಲು ಹೊರಟುವ ನೀನು ನರ ಪಿಸಾಸಿ. ಶಂಕರ್, ಎಷ್ಟೊಂದು ಒತ್ತಡತನದಿಂದ ಹೆಂಡತಿಯ ದೇಹ ಲಗ್ಯವನ್ನು ಮತ್ತೊಬ್ಬರಿಗೂ ಕೊಟ್ಟು
ಬದುಕುತ್ತಿರುವ ನೀನೊಬ್ಬ ಗಂಡಸೆ. ಜಗನ್ನಾಥ್, ಹೊರಗೆ ಬಂದ ನಿನ್ನ ನಾಲಿಗೆಯನ್ನು ನಿನ್ನ ಮಧ್ಯದಲ್ಲಿ ಸೀಳಿ ನನ್ನ ಗರತಿಯಾದ ನನ್ನ ಮಡದೆ ಕಾಲಿನ ಚಪ್ಪಲನ್ನಾಗಿ ಮಾಡಿಬಿಡುತ್ತೆ ಎತ್ತರ. ಭಲೆ ಮೆಚ್ಚಿದ ಶಂಕರ್, ಭಲೆ. ನಿನ್ನ ಹೆಂಡತಿಯ ಮೇಲಿಟ್ಟಿರುವ ಪ್ರೀತಿಗೆ ಗರತಿ ಸಾಧ್ವಿ ಅನುಸೇಳಪಟ್ಟ ಕಟ್ಟಿಗೆ ಹೊರೆ ಹೊತ್ತು ನಿನ್ನ ಹೆಂಡತಿ ಮತ್ತು ನಿನ್ನ ತಮ್ಮನನ್ನು ಸಾಕುತ್ತಿರುವ ನಿನ್ನ ಮಂಕು ಬುದ್ಧಿಗೆ ಏನೆನ್ನಬೇಕೋ ನನಗೆ ತಿಳಿಯದಾಗಿದೆ. ಜಗನ್ನಾಥ್, ನಾಯಿ ಹೇಸಿಗೆ ತಿನ್ನುತ್ತದೆ ಎಂದು ತಿಳಿದು ಪಂಜರದಲ್ಲಿ ಗಿಳಿ ಎಂದಿಗೂ ಹೇಸಿಗೆ ತಿನ್ನಲಾರದು. ಶಂಕರ್, ನಿನಗೆ ಎಷ್ಟು ಹೇಳಿದ್ರು ಸತ್ಯ ನಿನಗೆ ತೆರೆಗೆ ಹತ್ತುವುದಿಲ್ಲ. ಯಾವಾಗಲೂ ಸತ್ಯ ಕಹಿಯಾಗಿ ಇರುತ್ತದೆ. ಏಕೆ ಜಗನ್ನಾಥ್, ಮಾತನ್ನು ಅರ್ಧದಲ್ಲಿ ನಿಲ್ಲಿಸಿ ನನ್ನನ್ನು ಕಷ್ಟಕ್ಕೆ ಗುರಿಪಡಿಸಬೇಡ. ಹೇಳಬೇಕಾದನು ನೇರವಾಗಿ ಹೇಳು. ಶಂಕರ್, ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ತಾಪಗೊಂಡ ನೀನು ಹೆಂಡತಿಯ ಮುಖವನ್ನು ನೋಡುವುದಕ್ಕೆ ನಿನ್ನ ಮನಸ್ಸು ಹಂಬಲಿಸುತ್ತಿದೆ. ಈಗ ನಾನು ಏನೇ ಹೇಳಿದರೂ ನಿನಗೆ ವ್ಯರ್ಥವಾಗುತ್ತದೆ. ಇಲ್ಲ, ಹೇಳು ಜಗನ್ನಾಥ್. ಬೆಂಕಿಯನ್ನು ಒಡಲು ಇಟ್ಟುಕೊಂಡು ಜೀವಿಸುವುದಕ್ಕಿಂತ ಆ ಬೆಂಕಿಯನ್ನೇ ಚೆಲ್ಲುತ್ತೇನೆ. ಹೇಳು ಜಗನ್ನಾಥ್. ನೋ, ನೆವರ್, ಇಂಪಾಸಿಬಲ್. ನಿನಗೆ ಅದು ಎಂದೆಂದಿಗೂ ಸಾಧ್ಯವಾಗದ ಕೆಲಸ. ಅಂದರೆ ನಾನಿಲ್ಲದಿರುವಾಗ ನನ್ನ ಮನೆಯಲ್ಲಿ ನಡೆಯುವ ದುರ್ಘಟನೆ ಏನೆಂದು ಹೇಳು ಜಗನ್ನಾಥ್. ಶಂಕರ್, ಸಾಧ್ವಿ ಸತಿ ಎಂದು ಮಮತೆಯಿಂದ ನೀನು ನಂಬಿರುವ ನಿನ್ನ ಹೆಂಡತಿ ಮಗನ ಸಮಾನಾದ ನಿನ್ನ ತಮ್ಮ ಬಸವರಾಜನ ಜೊತೆಗೂಡಿ ತನ್ನ ಮೈಯನ್ನು ಮಲಿನ ಮಾಡಿಕೊಂಡಿರುವಳು. ಜಗನ್ನಾಥ್, ಹೌದು ಶಂಕರ್, ಇದು ನಿನ್ನ ಹೃದಯಕ್ಕೆ ಕಹಿ ಅನಿಸಿದರೂ ಇದು ಸತ್ಯವಾದ ಮಾತು. ಹುಚ್ಚು ಬಾಯಿ ಮರ್ಮ ಕರ್ಮಗಳ ಹೆತ್ತ ನುಡಿ ತತ್ತು ಪರಿಸಿದಳ. ಜಗನ್ನಾಥ್, ತನ್ನ ಶೀಲವನ್ನೇ ರಕ್ಷಕವಾಗಿ ಪತಿ ಭಕ್ತಿಯನ್ನೇ ತನ್ನ ದೈವ ಎಂದು ತಿಳಿದು ನನ್ನ ಹೆಂಡತಿ ಅಣ್ಣನೇ ಎಂಬ ನುಡಿಯುವ ವೇದವಾಕ್ಯ ಅಂತೆ ಶಿರಬಾಗಿ ನಡೆಯುವ ನನ್ನ ತಮ್ಮನ ಮೇಲೆ ಇಲ್ಲ ಸಲದ ವಿಷ ಬೀಜಗಳನ್ನು ಬಿತ್ತಿ ಬೇರೆಯವ ನೀನು ಮನುಷ್ಯನೇ ಅಲ್ಲ. ನೋಡು ಶಂಕರ್, ಅತ್ತಿಗೆ ಅಂತೂ ನಂಬಿಸುತ್ತ ಮಲತಾಯಿಯ ಜೊತೆಗೆ ಮಲಗುವ ಭಂಡರಷ್ಟಿಲ್ಲ ನಿನ್ನಂಥ ಮನೆಯಲ್ಲಿ. ನಿನ್ನ ಮನೆಯಲ್ಲಿ ನಡೆಯುತ್ತಿರುವ ಕಾಮದ ಚೇಷ್ಟೆಯನ್ನು ನೋಡಿಕೊಂಡು ಬಾ, ನಿನಗೆ ಗೊತ್ತಾಗುತ್ತದೆ. ಅಂದರೆ ಜಗನ್ನಾಥ್, ತಾಯಿ ಮಗನ ಸಂಬಂಧವಿದ್ದಂತೆ. ಶಂಕರ್, ಕಾಮದ ಪಿತ್ತ ನೆತ್ತಿಗೇರಿದಾಗ ಯಾವ ಅತ್ತಿಗೆ ಯಾವ ತಾಯಿ ಸುಖ ಕೊಡುವ ಹೆಣ್ಣಿಷ್ಟದ್ರೆ ಅಷ್ಟೇ ಸಾಕು. ಈ ಕಲಿಕಾಲದಲ್ಲಿ ವಿಚಾರ ಮಾಡಿ ಹೋಗು ನೋಡು. ಲೇ ಜಗನ್ನಾಥ್, ಇದು ತಾಯಿ ಮಗನ ಸಂಬಂಧವಿದ್ದಂತೆ. ಶಂಕರ್, ನನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ಬೇಗನೆ ಹೋಗಿ ನೋಡು ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವ ಕಾಮದ ಆಟವನ್ನು. ಇವನು ಹೇಳುವ ಮಾತು ಸತ್ಯ ಇರಬಹುದು. ಇಲ್ಲ, ಇವನೇ ಸಾವಿತ್ರಿಯ ಮೇಲೆ ಕಣ್ಣು ಹಾಕಿ ಕಾರ್ಯ ನೆರವೇರಲೆಂದು ಈ ರೀತಿ ಕಟ್ಟೆ ಕಟ್ಟಿರಬಹುದು. ಛೇ, ಇದು ನನಗೆ ಯಾವುದು ತಿಳಿದೇ ಇತ್ತು.
ಹಣವೇ ಒಂದು ಜೇಡರ ಬಲೆ. ಓ ಬರೆಯಲಿ ಶಂಕರ, ಬೆತ್ತು ಬಿಲ ಬಲೆ 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 ಒದ್ದಾಡಿ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವ ಮಗನ ಹಾಗೂ ತಾಯಿಯ ಸಂಬಂಧಕ್ಕೆ ಕೊಟ್ಟು ತಂದು ಇಟ್ಟು ಬಿಟ್ಟೆ. ಇನ್ನು ಮುಂದೆ ನಿಮ್ಮ ಮನೆತನ ಕೆಲವೇ 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 ದಿನ ಸರ್ವನಾಶ.